ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 23 ಅದರ 1ನೇ ವಾಕ್ಯ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಈ ವಾಕ್ಯವನ್ನು ಕೇಳದೇ ಇರುವ, ಹೇಳದೇ ಇರುವ, ಬಾಯ್ಪಾಠ ಮಾಡದೇ ಇರುವಂಥ ವ್ಯಕ್ತಿಗಳು ಯಾರೂ ಸಹ ಇಲ್ಲ. ಸಾಧಾರಣವಾಗಿ ಈ 23ನೇ ಕೀರ್ತನೆ ಎಲ್ಲರಿಗೂ ಬಹಳ ಇಷ್ಟವಾದಂಥ ಒಂದು ಕೀರ್ತನೆ. ಸಣ್ಣ ಕೀರ್ತನೆ, ಬೈಹಾಟ್ ಮಾಡುವುದಕ್ಕೆ ಸಾಧ್ಯವಿರುವಂತಹ ಕೀರ್ತನೆ. ಪ್ರತ್ಯೇಕವಾಗಿ ದಾವೀದನ ಒಂದು ಅನುಭವದೊಂದಿಗೆ ನಾವು ಸಹ ಅದನ್ನು ನೆನೆಸ್ಕೊಂಡು ಕೊರತೆ ಇಲ್ಲದಂತಹ, ಕೊರತೆ ಮಾಡದೇ ಇರುವಂತಹ ಕುರುಬನಾದ ದೇವರನ್ನು ಆಶ್ರಯಿಸುವುದನ್ನು ನಾವು ನೋಡ್ಬೋದು. ಹೊಸ ಒಡಂಬಡಿಕೆಯಲ್ಲಿ ಕುರುಬನು ಮತ್ತು ಕುರಿಗಳ ಬಗ್ಗೆ ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಮಾತನಾಡ್ತಾರೆ. ಆದರೆ ಅದಕ್ಕಿಂತ ಮುಂಚೆಯೇ ಎಜ್ಕೇಲ್ ಪ್ರವಾದನೆ ಗ್ರಂಥ ಆಗಿರ್ಬೋದು, ಇತರೆ ಗ್ರಂಥಗಳಲ್ಲಿ ಕುರುಬ ಮತ್ತು ಕುರಿಗಳ ಮಧ್ಯೆ ಇರುವಂಥ ಸಂಬಂಧವನ್ನು ಹಳೆ ಒಡಂಬಡಿಕೆಯಲ್ಲೂ ಸಹ ನಾವು ನೋಡ್ತೇವೆ. ದೇವರನ್ನು ಕುರುಬನಾಗಿಯೂ ಇಸ್ರಾಯೇಲರನ್ನು ಕುರಿಗಳಾಗಿಯೂ ಚಿತ್ರೀಕರಿಸಿರುವಂತಹ ಒಂದು ಅನುಭವವನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಹೊಸ ಒಡಂಬಡಿಕೆ ಬಂದಾಗ ಕ್ರಿಸ್ತನನ್ನು ಕುರುಬನಾಗಿ ಮತ್ತು ವಿಶ್ವಾಸಿಗಳನ್ನು ಅಥವಾ ಈ ಕ್ರಿಸ್ತನ ಹಿಂಬಾಲಕರನ್ನು ಕುರಿಗಳಾಗಿಯೂ ಚಿತ್ರೀಕರಿಸುವುದನ್ನು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಹಾಗಾದರೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡೂ ಭಾಗಗಳಲ್ಲಿಯೂ ಸಹ ಕುರುಬ ಮತ್ತು ಕುರಿಗಳ ಒಂದು ಚಿತ್ರಣವನ್ನು ಸ್ಪಷ್ಟವಾಗಿ ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಪ್ರತ್ಯೇಕವಾಗಿ 23ನೇ ಕೀರ್ತನೆ ದಾವೀದನು ಹೇಳ್ತಾ ಇರುವಂತಹ ಒಂದು ಕೀರ್ತನೆ. ಅದರ ಹೆಡ್ಡಿಂಗಲ್ಲಿ ಈ ರೀತಿ ಓದ್ತೇವೆ: ಭಕ್ತರೆಂಬ ಕುರಿಗಳಿಗೆ ಯೆಹೋವನೇ ಒಳ್ಳೆಯ ಕುರುಬನು. ನೋಡಿ, ಭಕ್ತರನ್ನು ಕುರಿಗಳಿಗೆ ಹೋಲಿಸಿ ಯೆಹೋವನನ್ನು ಕುರುಬನಿಗೆ ಹೋಲಿಸ್ತಾ ಇದ್ದಾನೆ. ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾ ಇದ್ದಾನೆ. ಈ ದಾವೀದ ಯಾರಾಗಿದ್ದ? ಈ ದಾವೀದನು ಒಬ್ಬ ಕುರುಬನಾಗಿದ್ದ. ದಾವೀದನು ಕುರುಬನಾಗಿದ್ದುಕೊಂಡು ತನ್ನ ಕುರಿಗಳನ್ನು ಅಥವಾ ತನ್ನ ತಂದೆಯ ಕುರಿಗಳನ್ನು ಮೇಯಿಸುತ್ತಾ ಇದ್ದಂತಹ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ. ಕುರಿಗಳನ್ನು ಮೇಯಿಸುತ್ತಾ, ಕುರಿಗಳ ಯೋಗಕ್ಷೇಮವನ್ನು ನೋಡುತ್ತಾ ಮುಂದೆ ಸಾಗ್ತಾ ಇದ್ದಂತಹ ಕುರುಬನಾದಂತಹ ದಾವೀದನ ಕುರಿತು ನಾವು ನೋಡಬಹುದು. ಈಗ ಕುರುಬನಾದಂತಹ ದಾವೀದನು ಆಶ್ಚರ್ಯಕರವಾದ ರೀತಿಯಲ್ಲಿ ದೇವರಿಂದ ಆರಿಸಲ್ಪಟ್ಟವನಾಗಿ, ದೇವರ ಆಶೀರ್ವಾದವನ್ನು ಹೊಂದಿದವನಾಗಿ, ರಾಜನಾಗಿ ಮಾರ್ಪಟ್ಟಾಗ ಈಗ ಒಬ್ಬ ಕುರುಬನಾಗಿ ಇಸ್ರಾಯೇಲರೆಂಬ ಕುರಿಗಳನ್ನು ನೋಡ್ತಾ ಇರುವಂಥ ಒಂದು ಸನ್ನಿವೇಶ. ಆದರೆ ಈಗ ಕುರುಬನ ಮತ್ತು ಕುರಿಗಳ ಮಧ್ಯೆ ಇದ್ದಂತಹ ಸಂಬಂಧವನ್ನು ಚೆನ್ನಾಗಿ ತಿಳಿದಿರುವಂತಹ ಈ ದಾವೀದನು ಈಗ ಹೇಳ್ತಾ ಇದ್ದಾನೆ, ನನ್ನ ಜೀವಿತದಲ್ಲಿ ಒಬ್ಬ ಕುರುಬ ಇದ್ದಾನೆ. ನಾನೊಬ್ಬ ಕುರುಬ ಆಗಿರ್ಬೋದು, ನಾನು ಕುರಿಗಳಿಗೆ ಕುರುಬ ಆಗಿದ್ದೆ, ಇಸ್ರಾಯೇಲರಿಗೆ ಇವಾಗ ಕುರುಬ ಆಗಿದ್ದೀನಿ. ಆದರೆ ನನಗೊಬ್ಬ ಕುರುಬ ಇದ್ದಾನೆ. ನಾನು ಕುರಿಯಾಗ್ಬಿಟ್ಟಿದ್ದೀನಿ. ನಾನು ಕುರುಬ ಆಗಿದ್ದರೂ ಸಹ ದೇವರ ಬಳಿಯಲ್ಲಿ ಬಂದಾಗ ಕುರಿಗಳ ಮುಂದೆ ನಾನು ಕುರುಬ, ಇಸ್ರಾಯೇಲರ ಮುಂದೆ ನಾನೊಬ್ಬ ಕುರುಬ. ಆದರೆ ದೇವರ ಮುಂದೆ ನಾನೊಂದು ಕುರಿಯಾಗ್ಬಿಟ್ಟಿದ್ದೀನಿ, ನಾನೊಬ್ಬ ಕುರಿಯಾಗಿದ್ದೀನಿ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಕುರಿಗಳಾಗಿ ಕುರುಬನಾದಂತಹ ದೇವರನ್ನು ಹಿಂಬಾಲಿಸುವಂತಹ ವ್ಯಕ್ತಿಗಳಿಗೆ ಯಾವ ಕೊರತೆಯೂ ಬರೋದಿಲ್ಲ ಅಂತ ವಾಕ್ಯ ಹೇಳುತ್ತೆ. ಆತನು ಕುರುಬನಾಗಿದ್ದರೆ ನನ್ನನ್ನು, ನಿಮ್ಮನ್ನು ಪಾಲನೆ ಮಾಡುವುದಕ್ಕೆ ಶಕ್ತನಾದ ದೇವರು, ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ನಮ್ಮ ಜೀವಿತದ ಸಕಲ ಕಾರ್ಯಗಳನ್ನು ನೋಡಿ ಆಶೀರ್ವಾದಕರವಾದ ರೀತಿಯಲ್ಲಿ ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಲೋಕದಲ್ಲಿ ನಮಗೆ ಗೊತ್ತು, ಒಬ್ಬ ಕುರುಬ ಮತ್ತು ಕುರಿಯ ಮಧ್ಯೆ ಇರೋ ಸಂಬಂಧ. ಕುರಿಗಳಿಗೆ ಬೇಕಾದ ಎಲ್ಲ ಸಹಾಯಗಳನ್ನು, ಆಹಾರವಾಗಿರ್ಬೋದು, ನೀರಾಗಿರ್ಬೋದು, ವಿಶ್ರಾಂತಿಯಾಗಿರ್ಬೋದು, ಎಲ್ಲವನ್ನ ಆ ಕುರುಬ, ಒಳ್ಳೆ ಕುರುಬ ಸರಿಯಾಗಿ ಒದಗಿಸ್ತಾನೆ. ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳಿದ್ರು, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡ್ತಾನೆ. ಕೂಲಿಯಾಳು ಅವನು ಕುರುಬನಲ್ಲ, ಅವನೊಬ್ಬ ಕೂಲಿಯಾಳು. ಅವನು ತೋಳ ಬರುವಾಗ ಕುರಿಗಳನ್ನು ಬಿಟ್ಟು ಹೋಗ್ತಾನೆ. ನೀವು ಹಿಂಬಾಲಿಸ್ತಾ ಇರೋದು ಕೂಲಿಯಾಳನ್ನಲ್ಲ, ನೀವು ಹಿಂಬಾಲಿಸ್ತಾ ಇರೋದು ನಮ್ಮ ಸೃಷ್ಟಿಕರ್ತನಾದ ಕುರುಬನನ್ನು, ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಕುರುಬನನ್ನು, ನಮ್ಮ ಯೋಗಕ್ಷೇಮವನ್ನು ಬಯಸುವಂತಹ ಕುರುಬನನ್ನು, ನೀವು ಚೆನ್ನಾಗಿರಬೇಕು ಅಂತ ಇಷ್ಟಪಡುವಂತಹ ಕುರುಬನನ್ನು, ಆ ಕುರುಬನಲ್ಲಿ ಆಶ್ರಯಿಸಿ ಆ ಕುರುಬನ ಇಷ್ಟವನ್ನು ಮಾಡುತ್ತಾ
ಮುಂದೆ ಸಾಗುವುದಾದರೆ ನನ್ನ ಜೀವಿತದಲ್ಲಿ ಯಾವ ಕೊರತೆ ಬರದ ಹಾಗೆ, ಯಾವುದೇ ಒಂದು ಕೊರತೆ ಇಲ್ಲದ ಹಾಗೆ ನನ್ನನ್ನು ನಿಮ್ಮನ್ನು ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದರೆ ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನ ಜೀವಿತದ ಎಲ್ಲ ಸಂದರ್ಭಗಳಲ್ಲಿ ನಿನ್ನನ್ನೇ ಕುರುಬನಾಗಿ ಮಾಡಿಕೊಂಡು ನಿನ್ನನ್ನು ಹಿಂಬಾಲಿಸುವ ಹಾಗೆ ನೀನು ಸಹಾಯ ಮಾಡಿ. ಯೇಸು ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿ ನನ್ನ ಹಿಂದೆ ಬರ್ತದೆ. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತೆ, ನನ್ನ ಹಿಂದೆ ಬರುತ್ತೆ. ಈ ಬೆಳಗ್ಗೆ ಕರ್ತನ ಹೇಳ್ತಾ ಇದ್ದಾನೆ, ನೀನು ಆತನ ಕುರಿಯಾಗಿದ್ದರೆ ಆ ಕುರುಬನನ್ನು ಹಿಂಬಾಲಿಸು, ಆ ಕುರುಬನ ಸ್ವರಕ್ಕೆ ಕಿವಿಗೊಡು. ಆ ಕುರುಬನು ನಿನ್ನನ್ನು ಕೊರತೆ ಇಲ್ಲದ ಹಾಗೆ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಿತದ ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಘಟ್ಟಗಳಲ್ಲಿ, ಪ್ರತಿಯೊಂದು ಹಂತಗಳಲ್ಲಿ ಕುರುಬನಾದ ಯೇಸುವನ್ನು ಹಿಂಬಾಲಿಸುತ್ತಾ ಆತನ ಆಲೋಚನೆಗೆ ವಿಧೇಯನಾಗಿ ನೀನು ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನನ್ನು ಹಿಂಬಾಲಿಸು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಕುರುಬನಾದ ನಿನ್ನನ್ನು ಹಿಂಬಾಲಿಸಿ ಕುರಿಗಳಾದ ನಾವು ಕೊರತೆ ಇಲ್ಲದ ಹಾಗೆ ನಿನಗಾಗಿ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡು. ಕಳೆದ ದಿವಸಗಳೆಲ್ಲ ನಮ್ಮನ್ನು ಆಶೀರ್ವಾದ ಮಾಡಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.